ಎಲ್ಲವನ್ನ ನಮ್ಮ ಉತ್ತರಾಧಿಕಾರಿ ಶಿಷ್ಯರಾದಂತಹ ಜಗದ್ಗುರು ವಿಧುಶೇಖರ ಭಾರತಿ ಮಹಾ ಸನ್ನಿಧಾನಗಳವರಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಹೀಗೆ ಅವರ ಒಂದು ಪಾಂಡಿತ್ಯವನ್ನು ನೋಡೋದಾದರೆ ನಮ್ಮ ಭಾರತದಲ್ಲೇ ಅತ್ಯಂತ ಶ್ರೇಷ್ಠ ಪಂಡಿತರು ಮಹಾ ಸನ್ನಿಧಾನಗಳವರು ಅಂತ ಎಲ್ಲ ಪಂಡಿತರು ಒಕ್ಕೊರಲಿನಿಂದ ಹೇಳ್ತಾರೆ. ಎಂಥೆಂಥ ಮಣಿದ್ರಾವಿಡ ಶಾಸ್ತ್ರಿಗಳಂತಹ ಮಹಾಮಹಿಮ ಪಂಡಿತರು ಕೂಡ ಮಹಾ ಸನ್ನಿಧಾನಗಳವರ ಒಂದು ವಿದ್ಯೆ ತಪಸ್ಸಿಗೆ ಮಾರು ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಅವರು ಮುಂದೆ ಮಾತಾಡಬೇಕು, ಒಂದು ವಿದ್ವತ್ ಸಭೆಯಲ್ಲಿ ಮಾತಾಡಬೇಕು ಅಂತ ದೊಡ್ಡ ದೊಡ್ಡ ಪಂಡಿತರು ಎಂಥವರೇ ಆಗಲಿ ತುಂಬ ಯೋಚನೆ ಮಾಡಿ ಮಾತಾಡಬೇಕು. ಒಂದೇ ಒಂದು ಅಪಶಬ್ದವು ಅಲ್ಲಿ ಬರದೇ ಇದ್ದಂಗೆ ಮಾತಾಡಬೇಕಪ್ಪ, ಎಷ್ಟು ಹುಷಾರಾಗಿ. ಮಂತ್ರ ಹೇಳೋರಂತೂ ಯೋಚನೆ ಇನ್ನೂ ಭಯ. ಅವ್ರ ಮುಂದೆ ಮಂತ್ರ ಹೇಳಬೇಕು ಅಂದರೆ ತುಂಬ ಸಿದ್ಧತೆ ಕರೆಕ್ಟಾಗಿರಬೇಕು ಅವರದ್ದು. ಆ ರೀತಿ ಅಂತಹ ಗುರುಗಳು, ಅಂತಹ ಶಾರದೆಯೇ ಒಂದು ಗುರು ರೂಪಿಣಿಯಾಗಿ ಇಲ್ಲಿ ಬಂದು ನೆಲೆಸಿದ್ದಾಳೆ, ಪೀಠದಲ್ಲಿ ಕುಳಿತಿದ್ದಾಳೆ ಅಂದರೆ ಅತಿಶಯೋಕ್ತಿ ಅಲ್ಲವೇ ಅಲ್ಲ.